ಕೊಪ್ಪಳದ ಅಳವಂಡಿ ಬೆಟಗೇರಿ ಏತ ನೀರಾವರಿಗೆ ಗ್ರಹಣ ಹಿಡಿದ್ಬಿಟ್ಟಿದೆ. ದಶಕ ಆದರೂ ಕೂಡ ಏತ ನೀರಾವರಿ ಯೋಜನೆ ಪೂರ್ಣವಾಗಿಲ್ಲ. ಟಿಬಿ ಡ್ಯಾಂನಿಂದ ಅರ್ಧ ಟಿಎಂಸಿ ನೀರು ಬಳಕೆಯ ಮಹತ್ವಾಕಾಂಕ್ಷಿ ಯೋಜನೆ ಇದು. ಆದರೆ ದಶಕ ಆದರೂ ಕೂಡ ಈ ಏತ ನೀರಾವರಿ ಯೋಜನೆ ಪೂರ್ಣವಾಗಿಲ್ಲ ಅನ್ನೋದೇ ಅನ್ನದಾತರ ಅಸಮಾಧಾನಕ್ಕೆ ಕಾರಣವಾಗಿದೆ. ಏತ ನೀರಾವರಿ ಯೋಜನೆಗೆ 137 ಎಕರೆ ಭೂಮಿಯನ್ನ ಸ್ವಾಧೀನಪಡಿಸಿಕೊಂಡಿದ್ದಾರೆ. ಒಂದ್ ಕಡೆ ಭೂಮಿನೂ ಇಲ್ಲ, ಇನ್ನೊಂದ್ ಕಡೆ ನೀರಾವರಿ ಯೋಜನೆ ಚಾಲ್ತಿಗೂ ಬಂದಿಲ್ಲ, ಕಾಮಗಾರಿನೂ ಮುಗಿದಿಲ್ಲ ಅಂತ ಹೇಳಿ ಅನ್ನದಾತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಕಾಲುವೆಗಳನ್ನ ಪೂರ್ಣಗೊಳಿಸಿಲ್ಲ, ಜಾಕ್ವೆಲ್ ರೆಡಿಯಾಗಿಲ್ಲ, ನೀರಾವರಿ ಕನಸು ಕಂಡ 4 ಹಳ್ಳಿಗಳ ರೈತರಿಗೆ ಮತ್ತೆ ನಿರಾಸೆ ಆಗಿದೆ. ಭೂಮಿನೂ ಇಲ್ಲ, ನೀರಾವರಿನೂ ಇಲ್ಲ ಅಂತೇಳಿ ರೈತರು ಕಿಡಿಕಾರ್ತಾ ಇದ್ದಾರೆ. ಭೂಮಿ ಕೊಟ್ಟಂತ ರೈತರಿಗೆ ಪೂರ್ಣ ಪರಿಹಾರದ ಹಣವೂ ಸಿಕ್ಕಿಲ್ವಂತೆ. ಇತ್ತ ಯೋಜನೆನೂ ಇಲ್ಲ, ನೀರೂ ಇಲ್ಲ, ಪರಿಹಾರ ದುಡ್ಡು ನಮ್ಗೆ ಸಿಕ್ಕಿಲ್ಲ ಅಂತ ಹೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಇನ್ನು ಆರಂಭದಲ್ಲಿ 8 ಕೋಟಿ ರೂಪಾಯಿಯ ಯೋಜನೆ ಆಗಿತ್ತು. ಈಗ ಕಾಲಕ್ರಮೇಣ ಆ ಬಜೆಟ್ ಕೂಡ ಜಾಸ್ತಿ ಆಗಿದೆ. ಅಂದ್ರೆ 211 ಕೋಟಿ ರೂಪಾಯಿ ಅಂತೇಳಿ ಪರಿಷ್ಕೃತವಾಗಿದೆ. ಬೆಟಗೇರಿ, ಮೈನಹಳ್ಳಿ, ಕೋಮಲಾಪುರ, ಅಳವಂಡಿ ಭಾಗದ ರೈತರಿಗೆ ನೀರಾವರಿ ಸೌಲಭ್ಯ ಒದಗಿಸುವಂತ ಮಹತ್ವಾಕಾಂಕ್ಷಿ ಯೋಜನೆ ಇದು. ಅಳವಂಡಿ ಬೆಟಗೇರಿ ಏತ ನೀರಾವರಿ ಯೋಜನೆ ಎಲ್ಲ ಪ್ಲಾನ್ ಆಗಿತ್ತು, ಅದಕ್ಕೆ ದುಡ್ಡು ಕೂಡ ಸ್ಯಾಂಕ್ಷನ್ ಆಗಿದೆ. ಆದರೆ ಪೈಪ್ಲೈನ್ ಕಾಮಗಾರಿ ಇನ್ನೂ ಕೂಡ ಪೂರ್ಣವಾಗಿಲ್ಲ. ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ರೈತರಿಗೆ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಅರ್ಧದಲ್ಲೇ ಕಾಲುವೆ ಕಾಮಗಾರಿ ಸ್ಥಗಿತವಾಗಿದೆ. ದೃಶ್ಯಗಳಲ್ಲಿ ಮಾರ್ಕ್ ಮಾಡಿ ತೋರಿಸ್ತಾ ಇದೀವಿ ನಿಮ್ಗೆ. ಬರೀ ಹೂಳ್ ತುಂಬ್ಕೊಂಡ್ಬಿಟ್ಟಿದೆ. ಈಗ ಅರ್ಧ ಟಿಎಂಸಿ ನೀರಿನ ಒಂದು ಯೋಜನೆ ಇದು. ದಶಕಗಳೇ ಕಳೆದ್ರೂ ಕೂಡ ಕಾಮಗಾರಿ ಪೂರ್ಣಗೊಂಡಿಲ್ಲ. 10 ವರ್ಷ ಆಗಿದೆ. ಇದರಿಂದಾಗಿ ಸಹಜವಾಗಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಮರೀಚಿಕೆ ಆಗ್ಬಿಟ್ಟಿದೆ ಈ ಏತ ನೀರಾವರಿ ಯೋಜನೆ. ದಶಕಗಳ ಕನಸನ್ನ ರೈತರು ಕಂಡಿದ್ರು. ನಮಗೆ ಇದರಿಂದ ಅನುಕೂಲ ಆಗುತ್ತೆ ನೀರಾವರಿ ಯೋಜನೆ ಅಂತ ಭಾವಿಸಿ ತಮ್ಮ ಭೂಮಿಯನ್ನು ಕೊಟ್ಟಿದ್ರು. ಒಂದ್ ಕಡೆ ಭೂಮಿ ಕೊಟ್ಟವರಿಗೆ ಸೂಕ್ತ ರೀತಿಯಲ್ಲಿ ಪೂರ್ಣ ಪ್ರಮಾಣದಲ್ಲಿ ಪರಿಹಾರದ ಹಣನೂ ಬಂದಿಲ್ಲ ಅಂತೇಳಿ ರೈತರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಭೂಮಿನೂ ಕಳ್ಕೊಂಡ್ವಿ, ಈ ಕಡೆ ನೀರಾವರಿ ಯೋಜನೆನೂ ನಮ್ಮ ಪಾಲಾಗಿಲ್ಲ ಅಂತೇಳಿ. ಅಳವಂಡಿ ಬೆಟಗೇರಿ ಏತ ನೀರಾವರಿ ಯೋಜನೆ ಸ್ಥಗಿತವಾಗಿದ್ದು ಯಾಕೆ, ಈ ಬಗ್ಗೆ ಏನ್ ಹೇಳ್ತಾರೆ ಅನ್ನೋದನ್ನ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ನ್ಯೂಸ್ 18 ನಮ್ಮೂರು ಜನರ ಧ್ವನಿಯಾಗಿ ನಿಲ್ತಾ ಇದೆ. ಇಲ್ಲೊಂದು ಗ್ರಾಮದಲ್ಲಿ ಏತ ನೀರಾವರಿ ಯೋಜನೆ ಇದೆ. ಈ ಏತ ನೀರಾವರಿ ಯೋಜನೆಯಿಂದ ರೈತರ ಬದುಕು ಹಸನಾಗಬೇಕು. ನಾವಿರೋದು ಕೊಪ್ಪಳ ತಾಲೂಕಿನ ಬೆಟಗೇರಿಯಲ್ಲಿರುವಂಥ ಗ್ರಾಮದಲ್ಲಿ. ಇಲ್ಲಿ ಕಳೆದ 20 ಭಾಳ ವರ್ಷಗಳಿಂದ ತುಂಗಭದ್ರಾ ಜಲಾಶಯ ನಿರ್ಮಾಣವಾಯಿತು. ತುಂಗಭದ್ರಾ ಜಲಾಶಯ ನಿರ್ಮಾಣವಾದ ಸಂದರ್ಭದಲ್ಲಿ ಇಲ್ಲಿರುವಂಥ ಏತ ನೀರಾವರಿ ಜೊತೆಗೆ ಈ ಬಚಾವ್ ತೀರ್ಪಿನಲ್ಲಿ ಇನ್ನೂ ಹೆಚ್ಚುವರಿಯಾಗಿ 1.5 TMC ನೀರು ಉಳಿತು. ಆ ನೀರನ್ನು ಬಳಸ್ಕೋಬೇಕು ಅನ್ನುವಂಥ ಕಾರಣಕ್ಕಾಗಿ 2 ಏತ ನೀರಾವರಿ ಯೋಜನೆಗಳನ್ನು ಮಂಜೂರಾದರು. ಒಂದು ಬೆಟಗೇರಿ ಅಳವಂಡಿ ಏತ ನೀರಾವರಿ ಯೋಜನೆ, ಇನ್ನೊಂದು ನವಲಕಲ್ಲು ಮಟ್ಟಿ ಏತ ನೀರಾವರಿ ಯೋಜನೆ ಆಯಿತು. ಈಗಾಗಲೇ ನವಲಕಲ್ಲು ಏತ ನೀರಾವರಿಗೆ ಒಂದಿಷ್ಟು ಪ್ರಾಯೋಗಿಕವಾಗಿ ನೀರನ್ನು ಹರಿಸುವಂಥ ಕೆಲಸ ಆಯಿತು. ಆದರೆ ಅಳವಂಡಿ ಬೆಟಗೇರಿ ಏತ ನೀರಾವರಿ ಯೋಜನೆಯಲ್ಲಿ ಈಗ ಕೇವಲ ಪೈಪ್ ಹಾಕಿದ್ದನ್ನು ಬಿಟ್ಟರೆ ಯಾವುದೇ ಕಾಮಗಾರಿ ಆಗಿಲ್ಲ. ಮತ್ತು ರೈತರಿಗೆ ಇಲ್ಲಿ ಭೂಮಿಗೆ ನೀರೂ ಇಲ್ಲ, ಮತ್ತು ರೈತ ಭೂಮಿಗೆ ಕೊಟ್ಟಿರೋದನ್ನು ಕಾಲುವೆಗಾಗಿ ಮತ್ತು ಪೈಪ್ಲೈನಿಗಾಗಿ ಕೊಟ್ಟಿರುವಂಥ ಭೂಮಿ ರೈತರಿಗೂ ಸಹ ಈಗ ಪರಿಹಾರ ಕೊಟ್ಟಿಲ್ಲ. ಈ ಕುರಿತು ಈಗಾಗಲೇ ರೈತರು ಸಹ ಅವಾರ್ಡ್ ಆಗಬೇಕು, ಆ ರೈತರು ಸಹ ಒಂದಿಷ್ಟು ಕೋರ್ಟಿಗೆ ಹೋಗಿದ್ದರು. ಆದರೆ ಆ ಕೋರ್ಟನ್ನು ಇದಾಗಿದೆ. ಒಟ್ಟು 9,000 ಎಕರೆ ಪ್ರದೇಶಕ್ಕೆ ನೀರಾವರಿ ಹರಿಸಬೇಕು. ಅದರಲ್ಲಿ ಬೆಟಗೇರಿ ಭಾಗದಲ್ಲಿ ಒಂದು 3,000 ಎಕರೆ ನೀರಾವರಿಯನ್ನು ಹೊಂದಿರಬೇಕಾದಂತೆ ಇದೆ. ಒಟ್ಟು ಈಗಾಗಲೇ ಇದರ ಯೋಜನಾ ಗಾತ್ರ ಒಟ್ಟಾರೆ ಈ ಸ್ಕೀಮಿನಲ್ಲಿ 211 ಕೋಟಿ ರೂಪಾಯಿ ಈಗಾಗಲೇ ಅದನ್ನು ಸ್ಕೀಮ್ ಆಗಿದೆ. ಆದರೆ ಇದು ನಿತ್ಯ ಕೆಲಸ ಆಗದೇ ಇರುವಂಥ ಕಾರಣಕ್ಕಾಗಿ ಈಗ ಅದು ಇನ್ನೂ ಹೆಚ್ಚಾಕೊಂತ ಹೋಗಿದೆ. ಒಂದು ದೊಡ್ಡ ಯೋಜನೆಗೆ ನೀರಾವರಿ ಕನಸಿಕೊಂಡಿರುವಂಥ ಈ ಭಾಗದ ರೈತರು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ. ಇಲ್ಲಿ ಒಂದಿಷ್ಟು ರೈತರಿದ್ದಾರೆ. ಏನೆಲ್ಲ ಸಮಸ್ಯೆ ಇದೆ, ಏನಾಗಬೇಕು ಅನ್ನುವಂಥದ್ದು ಇದೆ. ಈಗ ಈ ಅಳವಂಡಿ ಬೆಟಗೇರಿ ಏತ ನೀರಾವರಿ ಯೋಜನೆ ಎಷ್ಟು ಅವಶ್ಯಕತೆ? ನಮ್ಮ ರೈತರಿಗೆ ತುಂಬ ಅವಶ್ಯಕತೆ ಇದೆ ಸರ್. ಈಗ ನಮ್ಮದು ಮೊದಲು ಡ್ರೈ ಭೂಮಿ, ನಾವು ತುಂಗಭದ್ರಾ ಅಣೆಕಟ್ಟು ಚಲೋ ಆದಾಗ ಭೂಮಿ ಹಂಗೆ ಕಳ್ಕೊಂಡ್ವಿ. ಅದರ ಮುಖಾಂತರ ನಾವು ಸರ್ಕಾರಕ್ಕೆ ಮನವಿ ಮಾಡಿದಾಗ ನಮ್ಗೆ 0.5 ವಾಟರ್ ಅಲೋಕೇಶನ್ ಕೂಡ ನಮ್ಗೆ ಸರ್ಕಾರದವರು ಕೊಟ್ಟರು. ಇದು 2016 ನಮ್ಗೆ ಈ ಪೈಪ್ಲೈನ್ ಆಯ್ತು ಸರ್. ಇಲ್ಲಿಗೆ ಸುಮಾರು ಒಂದು 8ರಿಂದ 9 ವರ್ಷ ಆಯ್ತು ಪೈಪ್ಲೈನ್ ಆಗಿ. ಇಲ್ಲಿವರೆಗಾದರೂ ಯಾವುದೇ ರೀತಿಯ ನಮಗೆ ನೀರು ಒದಗಿಸಿ ಕೆಡವಿಲ್ಲ ಸರ್. ಈ ಏತ ನೀರಾವರಿ ಯೋಜನೆ ಮುಖಾಂತರ ನಮಗೆ ತುಂಬ ಅವಶ್ಯಕತೆ ಇದೆ. ಸರ್ಕಾರದವರು ಇದಕ್ಕೆ ಗಮನ ಕೊಟ್ಟು ಈಗ ಮೇ ತಿಂಗಳಲ್ಲಿ ಇದು ಟೆಂಡರ್ ಆಗೈತಿ. 9 ತಿಂಗಳಲ್ಲಿ ಕಂಪ್ಲೀಟ್ ಮಾಡಿಕೊಡ್ಬೇಕಂತಂದು ಅದು ಆದೇಶ ಐತಿ. ಆದರೂ ಕೂಡ ಯಾವುದೇ ಕಾಂಟ್ರಾಕ್ಟ್ರು ಇಲ್ಲಿವರೆಗೂ ಇದ್ರ ಕಡೆ ಗಮನ ಹರಿಸಿಲ್ಲ, ಬಂದಿಲ್ಲ ಸರ್. ಏನು ಕಾರಣಕ್ಕೆ ನಿಂತೈತಿ ಅಂತೀರಿ? ಹಾಗಾದ್ರೆ ಈಗ ಇಲ್ಲಿ ಯಾರು ಬಂದು ಸರಿಯಾಗಿ ಕೆಲಸ ಮಾಡಲಾರ್ದು ವಿಳಂಬ ನೀತಿ ಅನುಸರಿಸಿ ಇದು ಎಲ್ಲ ನೆನೆಗುರಿ ಬಿದ್ದಿರೋದು. ನೀವು MLAರಿಗೆ ಅಥವಾ ಈ ಸಂಬಂಧಪಟ್ಟ ಅಧಿಕಾರಿಗಳಿಗೆ ಕೇಳಿದ್ದೀರಾ? ಕೇಳಿವಿ, ಸಾಕಷ್ಟು ಬಾರಿ ಕೇಳಿವ್ರಿ. ಮಾಡ್ತೀವಿ ಅಂತಾರೆ, ಬರೀ ಪೇಪರ್ ಸ್ಟೇಟ್ಮೆಂಟ್ ಹಾಕವು.
ಏನಾಗಿಲ್ಲ. ಭೂಮಿ ಕಳೆದುಕೊಂಡ ರೈತರಿಗೆ ಒಂದು ಕಾಂಪನ್ಸೇಷನ್ ಏನು ಕೊಡಬೇಕಾಗಿತ್ತು, ಅದನ್ನು ಕೊಡದೇ ಇರುವಂಥ ಸ್ಥಿತಿಗೆ ಬಂದಿದೆ. ಒಂದು ಸರ್ಕಾರದ ನಿರ್ಲಕ್ಷ್ಯನೋ ಅಥವಾ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ, ಅಧಿಕಾರಿಗಳ ನಿರ್ಲಕ್ಷ್ಯನೋ, ಒಟ್ಟಾರೆಯಾಗಿ ರೈತರು ನೀರಾವರಿ ಕನಸುಕೊಂಡವರಿಗೆ ಇನ್ನೂ ಅದು ಈಡೇರದೇ ಉಳಿದಿರೋದು ದುರಂತವೇ ಸರಿ. ಶಣಪಾಚಲಪುರ್, ನ್ಯೂಸ್ 18 ಕೊಪ್ಪಳ. ಪ್ರತಿ ಚುನಾವಣೆ ಬಂದಂತ ಸಂದರ್ಭದಲ್ಲೂ ಕೂಡ ಈ ಯೋಜನೆಯನ್ನ ನಾವು ಪೂರ್ಣಗೊಳಿಸ್ತೀವಿ ಅಂತ ಒಂದು ಭರವಸೆಯನ್ನ ಕೊಡ್ತಾ ಇದ್ದಾರೆ. ಅದನ್ನ ನಂಬಿನೇ ರೈತರು ವೋಟನ್ನು ಹಾಕ್ತಾ ಇದ್ದಾರೆ. ಆದ್ರೆ ಆ ಭರವಸೆಯಾಗಿ ಉಳಿತಾ ಇದೆ ಹೊರತು ಯೋಜನೆ ರೂಪದಲ್ಲಂತೂ ರೈತರಿಗೆ ಅನುಕೂಲ ಆಗ್ತಾ ಇಲ್ಲ. ಒಂದು ಕಡೆ ಭೂಮಿ ಕಳ್ಕೊಂಡಿದ್ದಾರೆ, ಅಪೂರ್ಣ ಪ್ರಮಾಣದ ಪರಿಹಾರನೂ ಸಿಕ್ಕಿಲ್ಲ. ಇನ್ನೊಂದು ಕಡೆ ಯೋಜನೆನೂ ತಮ್ಮ ಕೈ ಹಿಡಿತಾ ಇಲ್ಲ, ಅಂದ್ರೆ ತಮಗೆ ಇದರಿಂದ ಅನುಕೂಲ ಆಗ್ತಾ ಇಲ್ಲ, ನೀರಾವರಿ ಸಿಗ್ತಾ ಇಲ್ಲ ಅಂತೇಳಿ ರೈತರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ದಶಕ ಆಗಿದೆ. ಸೊ ಈ ಬಗ್ಗೆ ಮಾತನಾಡೋದಕ್ಕೆ ತುಂಗಭದ್ರಾ ನೀರಾವರಿ ವಲಯದ AEE ಆಗಿರುವಂಥ ಧರ್ಮರಾಜ್ ಅವರು ನಮ್ಮ ಜೊತೆ ಫೋನ್ ಸಂಪರ್ಕದಲ್ಲಿ ಸಿಕ್ಕಿದ್ದಾರೆ. ಸರ್, ಈಗ ಅಳವಂಡಿ ಬೆಟಗೇರಿ ಏತ ನೀರಾವರಿ ಯೋಜನೆ 10 ವರ್ಷ ಆಗಿದೆ, ಯಾಕೆ ಕಂಪ್ಲೀಟ್ ಆಗಿಲ್ಲ? ಏನ್ ಸಮಸ್ಯೆ ಆಗ್ತಿದೆ? ಮೇಡಮ್, ಅಲ್ಲಿ ಬಿಗಿನಿಂಗ್ ಫಸ್ಟ್ ಮೊದಲನೇ ಹಂತದಲ್ಲಿ ಲಿಫ್ಟ್ ಕಾಂಪೋನೆಂಟ್ ವರ್ಕ್ಗಳಿಗೆ ಟೆಂಡರ್ ಕರೆದಿದ್ವಿ. ವರ್ಕ್ ಅಂಡರ್ ಪ್ರೋಗ್ರೆಸ್ ಅಲ್ಲಿ ಇತ್ತು. ಈಗ ಎಲ್ಲ ಕಾಮಗಾರಿಗಳು ಎಲ್ಲ ಮುಗಿಯೋ ಹಂತಕ್ಕೆ ಬಂದಿದೆ. ಈಗ ನಾವೆಲ್ಲ ಕಾಮಗಾರಿ ಕೆಲಸ ಮುಗಿಸಿದೀವಿ. ಈಗ ಚೀಫ್ ಎಲೆಕ್ಟ್ರಿಕಲ್ ಇನ್ಸ್ಪೆಕ್ಟರ್ ಗೌರ್ಮೆಂಟ್ ಇರ್ತಾರಲ್ಲ, ಅವ್ರದ್ದು ಇನ್ಸ್ಪೆಕ್ಷನ್ ಒಂದು ಬಾಕಿ ಇದೆ. ಅದಾದ ತಕ್ಷಣ 33 KV ಲೈನ್ ಇದೆ ನಮ್ದು. ನಮ್ ಜಾಕ್ವಾಲ್ ಸಬ್ ಸ್ಟೇಷನ್ಗೆ 33 KV ಲೈನ್ ಟ್ರಾನ್ಸ್ಮಿಷನ್ ಲೈನ್ಗೆ ಚಾರ್ಜ್ ಮಾಡಕ್ಕೆ ಪರ್ಮಿಷನ್ ಅವರಿಂದ ಇನ್ಸ್ಪೆಕ್ಷನ್ ಆದ್ಮೇಲೆ ಪರ್ಮಿಷನ್ ಕೊಡ್ತಾರೆ. ಅದೊಂದೇ ಅಂತ ಅವರಿಂದ ಇನ್ಸ್ಪೆಕ್ಷನ್ ಆಗೋದೊಂದೇ ಬಾಕಿ ಇದೆ. ಬಾಕಿ ಆದ ತಕ್ಷಣ ಲೈನ್ ಚಾರ್ಜ್ ಮಾಡ್ಬಿಟ್ಟು ಪೈಪ್ ಲೈನ್ ಎಲ್ಲ ಕಂಪ್ಲೀಟ್ ಆಗಿದೆಯಾ? ಪೈಪ್ ಲೈನ್ ವರ್ಕ್ ಎಲ್ಲ ಕಾಮಗಾರಿ ಎಲ್ಲ ಕಂಪ್ಲೀಟ್ ಆಗಿದೆ. ಡೆಲಿವರಿ ಚೇಂಬರ್ ಕಂಪ್ಲೀಟ್ ಆಗಿದೆ. ನಮ್ದೊಂದು ಸಬ್ ಸ್ಟೇಷನ್ ಇತ್ತು, 33 KV ಲೈನ್ ಸಬ್ ಸ್ಟೇಷನ್ ಲೈನ್ ಆಗಿದೆ, ಟರ್ಮಿನಲ್ ಬೇ ಆಗಿದೆ, ಮತ್ತೆ ಪಂಪ್ ಹೌಸ್ ಎಲ್ಲ ಸ್ಟಾರ್ಟ್ ಆಗಿದೆ, ಎಲ್ಲ ರೆಡಿ ಆಗಿದೆ. ಏನಂದ್ರೆ ಲೈನ್ ಚಾರ್ಜ್ ಮಾಡೋದೊಂದು, ಎಲೆಕ್ಟ್ರಿಕಲ್ ಕಾಮಗಾರಿಗಳು ಎಲ್ಲ ಬಾಕಿ ಎಲ್ಲ ಮುಗಿದಿದಾವೆ. ನಮ್ಗೆ ಲೈನ್ಗೆ ಚಾರ್ಜಿಂಗ್ ಮಾಡೋ ಪ್ರೊಸೆಸ್ ಮಾತ್ರ ಬಾಕಿ ಇದೆ. ಅದನ್ನ ಅವ್ರು ಬಂದು ಇನ್ಸ್ಪೆಕ್ಷನ್ ಮಾಡಿ ಲೈನ್ ಚಾರ್ಜ್ ಮಾಡಕ್ಕೆ ಜೆಸ್ಕಾಂ ಅವ್ರಿಗೆ ಡೈರೆಕ್ಷನ್ಸ್ ಕೊಡ್ತಾರೆ ಮೇಡಮ್ ಅವರು. ಈಗ ರೈತರು ಹೇಳೋದು, ನಾವು ಭೂಮಿನೂ ಕೊಟ್ಬಿಟ್ಟಿದೀವಿ, ನಮಗೆ ಕಂಪ್ಲೀಟ್ ಆಗಿ ಪರಿಹಾರ ದುಡ್ಡು ಇವ್ರು ಕೊಟ್ಟಿಲ್ಲ, ಈ ಕಡೆ ನೀರಾವರಿ ಯೋಜನೆನೂ ನಮಗೆ ಸಿಗ್ತಾ ಇಲ್ಲ. ಸೊ ಈ ಆರೋಪ ಮಾಡ್ತಾ ಇದಾರೆ. ನಿಜಾನ ಪರಿಹಾರ ಕೊಟ್ಟಿಲ್ವಂತಲ್ಲ ಇನ್ನು ತುಂಬಾ ಜನಕ್ಕೆ? ಅಲ್ಲಿ ಏನಾಗಿದೆ ಮೇಡಮ್, ಕೆಲವೊಂದು ಮೊದಲನೇ ಹಂತದಲ್ಲಿ 36 ಎಕರೆಗೆ ಲ್ಯಾಂಡ್ ಅಕ್ವಿಷನ್ ನಾವು ಪರಿಹಾರ ಅವಾರ್ಡ್ ಮಾಡಿರ್ತೀವಿ. ಅದರಲ್ಲಿ ಕೆಲವೊಂದು ಪ್ರಕರಣಗಳು ಬಿಟ್ಟು ಇರ್ತವೆ. ಅಂದ್ರೆ GMC ಕೈಗೊಂಡಾಗ ಜಾಯಿಂಟ್ ಮೆಜರ್ಮೆಂಟ್ ಸರ್ವೆ ಮಾಡಿದಾಗ ಕೆಲವೊಂದ್ರದ್ದು ವ್ಯತ್ಯಾಸ ಬಂದಿರುತ್ತೆ ಜಮೀನುಗಳದ್ದು ಎಕ್ಸ್ಟೆಂಟ್ ಅಲ್ಲಿ. ಅದನ್ನ ಮತ್ತೆ ಸಪರೇಟ್ ಆಗಿ ಪ್ರಕ್ರಿಯೆ ಪ್ರಾರಂಭ ಮಾಡಿರ್ತೀವಿ. ಅದಕ್ಕೆ ನಾವು ಈಗ ಆಲ್ರೆಡಿ ನೇರ ಖರೀದಿಯಲ್ಲಿ ಬೆಲೆ ನಿರ್ಧಾರಣಾ ಸಮಿತಿಯಲ್ಲಿ ದರ ನಿಗದಿಪಡಿಸಿಕೊಂಡು ಆಲ್ರೆಡಿ ನಾವು ಪ್ರಸ್ತಾವನೆ ಕೊಟ್ಟಿದ್ದೀವಿ ನಮ್ಮ ನಿಗಮಕ್ಕೆ. ಅದು ಆದಷ್ಟು ಬೇಗ ಅದಕ್ಕೂ ಪರಿಹಾರ ಕೊಡೋ ವ್ಯವಸ್ಥೆ ಮಾಡ್ತಾ ಇದ್ದೀವಿ. ಈಗ ಅರ್ಧಕ್ಕೆ ನಿಂತು ಹೋಗಿದೆ ಅಂತ ರೈತರು ಆರೋಪ ಮಾಡ್ತಾ ಇದಾರಲ್ಲ, ಇದಕ್ಕೆ ಕಾರಣ ಏನು? ಯಾಕಂದ್ರೆ 10 ವರ್ಷ ಬೇಕಾ ಅರ್ಧ TMC ನೀರನ್ನ ರೈತರಿಗೆ ಕೊಡೋದಕ್ಕೆ, ಏತ ನೀರಾವರಿ ಯೋಜನೆ ಕಂಪ್ಲೀಟ್ ಮಾಡಕ್ಕೆ? ಈಗ DPR ಹಿಂದಿಂದು ಬೇರೆ ಬಜೆಟ್ ಇತ್ತು, ಈಗ 200ಕ್ಕೂ ಅಧಿಕ ಕೋಟಿ ಅಂತ ಹಣ ರಿಲೀಸ್ ಮಾಡಿದಾರಂತಲ್ಲ? ಇಲ್ಲ, ಅದು 87 crores ಇತ್ತು. ಅದು 87 crores ಅಲ್ಲಿ ನಾವು ಲಿಫ್ಟ್ ಕಾಂಪೋನೆಂಟ್ಸ್ ಕೆನಾಲ್ ನೆಟ್ವರ್ಕ್ ಮಾಡಿದ್ವಿ. ಈಗ ಅದನ್ನ ಪರಿಷ್ಕೃತ ಅಂದಾಜನ್ನ ತಯಾರು ಮಾಡಿ ಸಲ್ಲಿಸಿದ್ವಿ. ಇನ್ನು ಬಾಕಿ ಈಗ FIC ಕಾಮಗಾರಿಗಳು ಇದಾವೆ, ಕೆಲವೊಂದು ಒಳಗಾಲಿಗಳು ಆ ನೆಟ್ವರ್ಕ್ ಇದೆ. ಆಮೇಲೆ 3000 ಎಕರೆಗೆ ಇನ್ನೊಂದು ನೆಟ್ವರ್ಕ್ ಇದೆ, ಅದ್ರದ್ದೆಲ್ಲ ಸೇರಿಸಿ ರಿವರ್ಸ್ DPR ಮಾಡಿದೀವಿ. ಇದು ವಿಳಂಬ ಆಗೋ ಕಾರಣ ಇದು ಒಂದು ಏನಿದ್ರೆ, ನಮ್ಮ ಬೆಟಗೇರಿ ಭಾಗದ ಕೆಲವೊಂದು ಭಾಗದ ಅಲ್ಲಿ ಸ್ಥಳೀಯರು ಏನಾದ್ರು ನಮ್ಗೆ ಈ ಯೋಜನೆ ಅಡಿಯೇನೆ ನಮ್ಗೆ ಹೆಚ್ಚುವರಿಯಾಗಿ 3000 ಎಕರೆಗೆ ಡಿಮ್ಯಾಂಡ್ ಮಾಡಿದ್ರು, ಅದೇ ಯೋಜನೆ ಅಡಿ ಬರೋ ಹಾಗೆ. ಅದರಿಂದ ಕೆಲವೊಂದು ಸ್ವಲ್ಪ ವಿಳಂಬ ಆಗಿತ್ತು. ಈಗೆಲ್ಲ ಅದೆಲ್ಲ ಪರಿಹಾರ ಸಿಕ್ಕಿದೆ. ಅದಕ್ಕೆ ಎಲ್ಲ ಸಪರೇಟ್ ಆಗಿ ಕಾಮಗಾರಿನೂ ಸಪರೇಟ್ ಆಗಿ ಅವ್ರಿಗಾಗಿ ನೀರಾವರಿ ಸೌಲಭ್ಯವನ್ನು ಕಲ್ಪಿಸ್ತಿದ್ವಿ. ಅದರಲ್ಲಿ ಪೈಪ್ ಲೈನ್ ಆಗಿದೆ ಮೇಡಮ್. ಅಲ್ಲಿಂದ ಡಿಸ್ಟ್ರಿಬ್ಯೂಷನ್ ನೆಟ್ವರ್ಕ್ ಒಂದು ಈಗ ಟೆಂಡರ್ ಕರೆದಿದೀವಿ, ಏಜೆನ್ಸಿ ಫಿಕ್ಸ್ ಆಗಿದ್ದಾರೆ. ಅವ್ರು ಈಗ ಬೆಳೆ ಕಟಾವ್ ಮಾಡ್ಕೊಂಡ ತಕ್ಷಣ ಶುರು ಮಾಡ್ತಾ ಇದೀನಿ ಅಂತ ಹೇಳಿದಾರೆ. ಈಗ ಈ ತಿಂಗಳಲ್ಲೇ ಶುರು ಮಾಡ್ತಾರೆ ಆದ್ರೂ ಕೂಡ. ಫೈನ್. ಈಗ ಇನ್ಸ್ಪೆಕ್ಷನ್ ಆಗಬೇಕು, ಇನ್ನೇನು ಮುಗ್ದೋಗ್ಬಿಡುತ್ತೆ ಕೆಲಸ, ಆಮೇಲೆ ಚಾಲನೆ ಕೊಡ್ತೀವಿ ಅಂತ ಹೇಳ್ತಾ ಇದ್ದೀರಾ. ನಾವು ಫಾಲೋ ಅಪ್ ಮಾಡ್ತೀವಿ. 10 ವರ್ಷದಿಂದ ಆಗದೆ ಇರೋದು ಇನ್ನು ನೀವು ಹೇಳ್ದಂಗೆ 1 ತಿಂಗಳೊಳಗೆ ಆಗುತ್ತಾ ಅಂತೇಳಿ ಫಾಲೋ ಅಪ್ ಮಾಡ್ತೀವಿ. ಥ್ಯಾಂಕ್ ಯು ಧರ್ಮರಾಜ್ ಅವರೇ, ನ್ಯೂಸ್ 18ಗೆ ರಿಯಾಕ್ಷನ್ ಕೊಟ್ಟಿದ್ದಕ್ಕೆ.